ಜೈಲಿನಲ್ಲಿ ಉಗ್ರರಿಗಿಂತ ಕಡೆಯಾದ್ರ ನಟ ದರ್ಶನ್. ಅಸಲಿ ಸತ್ಯ ಬಿಚ್ಚಿಟ್ರ ದರ್ಶನ್ ಪರ ವಕೀಲ. ಪಾಕ್ ಉಗ್ರರಿಗೆ ಜೈಲಲ್ಲಿ ಕೇರಂ ಬೋರ್ಡು, ಟಿವಿ ಸೇರಿ ಐಷಾರಾಮಿ ಸೌಲಭ್ಯ. ಆದರೆ ಪಾಪ ದರ್ಶನ್ ಏನ್ ಮಾಡವನ ಆ ತರಹದ ಪಾಪ, ಅವನಿಗೆ ಯಾಕೆ ಈ ತರಹದ ವ್ಯವಸ್ಥೆ? ಕೋರ್ಟ್ನಲ್ಲಿ ನಟ ದರ್ಶನ್ ಪರ ವಕೀಲರ ವಾದ. ಪಾಕ್ ಉಗ್ರರಿಗೆ ಕೇರಂ ಬೋರ್ಡು, ಟಿವಿ ಸೌಲಭ್ಯ ಇದೆ. ದರ್ಶನ್ಗೆ ಹಾಸಿಗೆ, ಹೊದಿಕೆ, ದಿಂಬು ಕೊಡ್ತಿಲ್ಲ. ಕೋರ್ಟ್ ಆದೇಶವಿದ್ದರೂ ಕನಿಷ್ಠ ಸೌಲಭ್ಯ ನೀಡಿಲ್ಲ. ನ್ಯಾಯಾಂಗ ನಿಂದನೆ ಆಗುತ್ತದು. ಭದ್ರತೆ ಹೆಸರಿನಲ್ಲಿ ಕ್ವಾರಂಟೈನ್ ಮಾಡಿ ಕಿರುಕುಳವನ್ನು ಕೊಡಲಾಗ್ತಿದೆ. ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ಹೂಡಲು ಅವಕಾಶ ನೀಡಬೇಕು. ಸೆಷನ್ಸ್ ಕೋರ್ಟಿಗೆ ಮೆಮೊ ಸಲ್ಲಿಸಿದ ದರ್ಶನ್ ಪರ ವಕೀಲರು. ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನೂ ಕೂಡ ಕಲ್ಪಿಸಲಾಗಿಲ್ಲ. ಜೈಲಾಧಿಕಾರಿಗಳ ಪರ ವಕೀಲರ ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಾಲಯ ಯಾವ ತೀರ್ಮಾನಕ್ಕೆ ಬರುತ್ತೆ? ಜೈಲು ಅಂದಮೇಲೆ ತಂತಿ ಬೇಲಿ ಕಳ್ಳತನ ಪ್ರಕರಣದಿಂದ ಹಿಡಿದು ದೇಶದ್ರೋಹ ಕೆಲಸ ಮಾಡಿದ ಭಯೋತ್ಪಾದಕರು ಕೂಡ ಇರುತ್ತಾರೆ. ಘೋರ ಶಿಕ್ಷೆ ಅನುಭವಿಸುತ್ತಿರುವ ಅಥವಾ ಪಾಪಗಳನ್ನು ಮಾಡಿರುವ ವ್ಯಕ್ತಿಗಳಿಗೆ ಮ್ಯಾಕ್ಸಿಮಮ್ ಸೌಲಭ್ಯ ಕೊಡ್ತಾ ಇದೆ ಜೈಲು. ಆದರೆ ಕೊಲೆ ಕೇಸಿನ ಆರೋಪವನ್ನು ಹೊತ್ಕೊಂಡಿರುವಂತಹ ವಿಚಾರಣಾಧೀನ ಕೈದಿಯಾಗಿರೋ ದರ್ಶನ್ಗೆ ಮಿನಿಮಮ್ ಕನಿಷ್ಠ ಸೌಲಭ್ಯವನ್ನು ಕೂಡ ಕೊಡ್ತಾ ಇಲ್ಲ. ಇದು ದರ್ಶನ್ ಪರ ವಕೀಲರ ವಾದ. ಇನ್ನು ಜೈಲಾಧಿಕಾರಿಗಳು ಏನೇನು ಕ್ಲಾರಿಟಿ ಕೊಡ್ತಾರೋ ಅದು ಮುಂದಿನ ಡೆವಲಪ್ಮೆಂಟ್. ಇನ್ನು ಜೈಲಾಧಿಕಾರಿಗಳ ಪರ ವಕೀಲರು SPP ಏನು ವಾದ ಮಾಡುತ್ತೋ ಅದು ಮುಂದಿನ ಅಪ್ಡೇಟ್ಸು. ಆದರೆ ದರ್ಶನ್ ಪರ ವಕೀಲರು ಈಗ ಕೋರ್ಟಿಗೆ ಮೆಮೊ ಹಾಕಿದ್ದಾರೆ. ಮೂಲಭೂತವಾಗಿ ಸಿಗಬೇಕಾದ ವಿಚಾರಣಾಧೀನ ಕೈದಿಯ ಹಕ್ಕುಗಳು ಉಲ್ಲಂಘನೆಯಾಗಿದೆ, ಗಾಳಿಗೆ ತೂರಲಾಗಿದೆ. ಆತನಿಗೆ ಸಿಗಬಹುದಾದ ಹಕ್ಕು ಅದನ್ನು ವಧೆ ಮಾಡಲಾಗಿದೆ, ಕೊಲ್ಲಲಾಗಿದೆ ಅಂತ ಈ ಹಿಂದೆ ನ್ಯಾಯಾಲಯ ಒಂದು ಆದೇಶ ಕೊಡ್ತು. ವಿಪರೀತ ಚಳಿ, ವಾತಾವರಣದ ಬದಲಾವಣೆ, ಆತ ಕೇಳಿದ ಬ್ಲಾಂಕೆಟ್ ಅನ್ನು ಕೊಡಬೇಕು. ಆತ ಕೇಳಿದ್ದೇ ಅಲ್ಲ, ಬ್ಲಾಂಕೆಟ್ ಕೊಡಬೇಕು ಅನ್ನೋದು ನ್ಯಾಯಾಲಯದ ಆದೇಶ ಆಗಿತ್ತು. ಆತನ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದು ಸಲ್ಲದು, ಒಪ್ಪಿತ ಅಲ್ಲ, ಸಮ್ಮತ ಅಲ್ಲ ಅಂತ ಹೇಳಿತ್ತು ಕೋರ್ಟ್. ಆದರೆ ಈಗ ದರ್ಶನ್ ಪರ ವಕೀಲರ ವಕಾಲತಿ ಏನು ಅಂತ ಹೇಳಿದ್ರೆ, ಆತನಿಗೆ ನ್ಯಾಯಾಲಯ ಹೇಳಿದಂತೆಯೂ ಕೂಡ ಜೈಲಾಧಿಕಾರಿಗಳು ಅನುಸರಣೆ ಮಾಡಿಲ್ಲ. ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಲ್ವಾ? ಹಾಗಾಗಿ ನಾನು ಮೆಮೊ ಹಾಕ್ತಿದ್ದೀನಿ. ಅವರ ವಿರುದ್ಧ ಸಂಬಂಧಪಟ್ಟಂತಹ ಜೈಲಾಧಿಕಾರಿಗಳ ವಿರುದ್ಧ, ಆ ಸೆಲ್ಲು ಏನು ಜೈಲರು ಆತನ ವಿರುದ್ಧ ಅಂತನೂ ಅಲ್ಲ, ಜೈಲಾಧಿಕಾರಿಗಳ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಬೇಕು. ಇದು ನ್ಯಾಯಾಂಗ ನಿಂದನೆ ಪ್ರಕರಣ ಆಗಬಹುದು ಅಂತ ಹೇಳಿ ದರ್ಶನ್ ಪರ ವಕೀಲರ ವಾದ. ಸೊ ಸೆಪ್ಟೆಂಬರ್ 19ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಜೈಲಲ್ಲಿ ಕನ್ನಿಂಗ್ ಕಿಲ್ಲರ್ಗಳು, ನಟೋರಿಯಸ್ ಭಯೋತ್ಪಾದಕರು, ಅವರಿಗೆಲ್ಲ ವಿಚಿತ್ರವಾದಂಥ ಸೌಲಭ್ಯ. ಪಾಪ ಪಟ್ಟಣಗೆರೆ ಶೆಡ್ಡಿ ಬಂದದೇನೋ ಮಾಡಿದ್ರು ಅಂತೇಳಿ ಆರೋಪ ಇದೆ. ಈ ಆರೋಪ ಹೊತ್ಕೊಂಡಿರೋ ದರ್ಶನ್ ಮೇಲೆ ಯಾಕೆ ಈ ತರಹದ ತಾರತಮ್ಯ? ನಮ್ಮ ದರ್ಶನ್ ಏನು ತಪ್ಪು ಮಾಡವನೆ? ತಪ್ಪು ಒಪ್ಪುಗಳು ತೀರ್ಮಾನ ಆಗಬೇಕಾಗಿರೋದು ನ್ಯಾಯಾಲಯದಲ್ಲಿ. ಆ ತೀರ್ಪು ಪ್ರಕಟ ಆದಮೇಲೆ ಗೊತ್ತಾಗುತ್ತೆ ಪಟ್ಟಣಗೆರೆಯಲ್ಲಿ ಏನು ಸಾಧನೆ ಮಾಡಿದ್ರು ಅನ್ನುವಂಥದ್ದು. ಆದರೆ ಒಬ್ಬ ಪಾಪ ವಿಚಾರಣಾಧೀನ ಕೈದಿ ಆಗಿರುವಂಥ ವ್ಯಕ್ತಿಗೆ ಅದನಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗಲೇಬೇಕು. ಅದು ಅದರಲ್ಲಿ ತಾರತಮ್ಯ ಸಲ್ಲದು. ಸೊ ಇನ್ನು ವಿಚಾರಣೆಯನ್ನ ಈಗಾಗಲೇ ನ್ಯಾಯಾಲಯ ಮುಂದೂಡಿಕೆ ಮಾಡಲಾಗಿದೆ. ಆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನಿಗೆ ಈ ತರಹದ ಸೌಲಭ್ಯಗಳು ಸಿಗ್ತಾ ಇದೆಯೋ ಇಲ್ವೋ ಅದನ್ನು ಕ್ರಾಸ್ ವೆರಿಫೈ ಆಗುತ್ತೆ. ವಕೀಲರು ಹೇಳಿದ ಮಾತ್ರಕ್ಕೆ ಎಲ್ಲವೂ ಕೂಡ ಸತ್ಯ ಆಗಬೇಕು ಅಂತೇನು ಇಲ್ವಲ್ಲ. ಸೊ ಜೈಲಾಧಿಕಾರಿಗಳ ಮೇಲಾಧಿಕಾರಿಗಳು ಅದನ್ನು ಕ್ರಾಸ್ ವೆರಿಫೈ ಮಾಡ್ತಾರೆ. CCTVಗಳು ಇರ್ತಾವೆ. ಜೈಲಾಧಿಕಾರಿಗಳು ಹೆಂಗೆ ಈತನ ಜೊತೆ ವರ್ತನೆ ಮಾಡ್ತಾ ಇದ್ದಾರೆ, ಎಲ್ಲದಕ್ಕೂ ಒಂದು ರೀತಿ ರಿವಾಜುಗಳಿದೆ. ಮೌಖಿಕವಾಗಿಯೋ ಅಥವಾ ಲಿಖಿತವಾಗಿ ಒಂದು ವಾದ ಬಂದಾಗ ಅದನ್ನು ಹಾಗೆ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದು. ಅದರ ವೆರಿಫೈ ಖಾತ್ರಿಪಡಿಸಿದ ನಂತರವಷ್ಟೇ ಇದರ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.